ಶ್ರೀ ಗುರುಭ್ಯೋ ನಮಃ. ತೀರ್ಥ ಪ್ರಬಂಧ ಪ್ರವಚನಮಾಲಾದ 23ನೇ ಭಾಗವನ್ನು ನಾವಿವತ್ತು ಶ್ರವಣ ಮಾಡಲಿಕ್ಕಾಗಿ ಉಪಸ್ಥಿತರಾಗಿದ್ದೇವೆ. ಪೂರ್ವ ಪ್ರಬಂಧದ 37ನೇ ಪದ್ಯ ಕಳೆದ ದಿವಸ ಮುಕ್ತಾಯ ಕಂಡಿತ್ತು. ಆ ಪೂರ್ವ ಪ್ರಬಂಧದಲ್ಲಿ ಪೂರ್ವ ದಿಕ್ಕಿನಲ್ಲಿರುವ ಕ್ಷೇತ್ರಗಳನ್ನು, ಅವುಗಳಲ್ಲಿರುವಂತಹ ಭಗವಂತನ ಮಹತ್ವ ಇತ್ಯಾದಿಗಳನ್ನು ನೋಡಿದ್ದೀವಿ. ಉಳಿದ ದೇವತೆಗಳ ಕ್ಷೇತ್ರಗಳು ಅದೆಲ್ಲವನ್ನು ಕೂಡ ಶ್ರವಣ ಮಾಡಿದ್ದೀವಿ. 38ನೇ ಪದ್ಯದಲ್ಲಿ ತ್ರಿವಿಕ್ರಮ ದೇವರ ಮಹಿಮೆಯನ್ನು ಕೇಳಬೇಕಾಗಿದೆ ನಾವು. ಇದು ತಿರುಕೋಯಿಲೂರು ಅಂತ ಕ್ಷೇತ್ರ, ತಮಿಳುನಾಡಿನಲ್ಲಿರುವಂಥ ಕ್ಷೇತ್ರ. ಈ ತಿರುವಣ್ಣಾಮಲೈ ಅಥವಾ ಅರುಣಾಚಲೇಶ್ವರ ಅಂತ ಏನಿದೆ, ಅಲ್ಲಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವಂಥ ಕ್ಷೇತ್ರ ಇದು. ಸ್ಥಳ ಪುರಾಣದ ಪ್ರಕಾರ ಈ ಭಗವಂತ ತ್ರಿವಿಕ್ರಮ ಅವತಾರವನ್ನು ತಾಳಿ ಬಲಿಚಕ್ರವರ್ತಿಯನ್ನು ದಮನಿಸಿ ಇಂದ್ರನಿಗೆ ಅವನ ಸಾಮ್ರಾಜ್ಯವನ್ನು ಮರಳಿಸಿದಂಥ ಒಂದು ಪ್ರದೇಶ ಇದು. ಆ ತ್ರಿವಿಕ್ರಮ ಮೂರ್ತಿಯ ಎತ್ತರ 10 ಅಡಿ ಇದೆ ಅಂತೆ. ವಕ್ಷಸ್ಥಳದಲ್ಲಿ ಶ್ರೀವತ್ಸ, ತೋಳುಗಳಲ್ಲಿ ಶಂಖ ಚಕ್ರ ಇತ್ಯಾದಿಗಳನ್ನು ಹಿಡ್ಕೊಂಡಿದ್ದಾನೆ. ಬ್ರಹ್ಮದೇವರು ಆ ವಿಗ್ರಹದಲ್ಲಿ ಮೇಲ್ಭಾಗದಲ್ಲಿ ಕಾಣ್ತಾರೆ. ಅವರೆಲ್ಲ ಅವನ ಅವತಾರದ ಮಹಿಮೆಯನ್ನು ನೋಡ್ತಾ ಇದ್ದಾರೆ ಅಂತ ಅರ್ಥ. ಶುಕ್ರಾಚಾರ್ಯ ಮೊದಲಾದವರು ಸುತ್ತಲಿದ್ದಾರೆ. ಶುಕ್ರಾಚಾರ್ಯ ಬಲಿಗೆ ಯಜ್ಞ ಮಾಡಿಸ್ತಾ ಇದ್ರು. ಅವರ ಸೂಚನೆಯನ್ನು ಮೀರಿಯೂ ಕೂಡ ಇವನು ಆ ದಾನ ಕೊಟ್ಟ. ಇದೆಲ್ಲ ಕಥೆ ನಮ್ಗೆ ಗೊತ್ತಿದೆ. ಅಲ್ಲಿಯೇ ಈ ರಘುತ್ತಮ ತೀರ್ಥರು ಅವರು ಈ ಆಚಾರ್ಯರ ಗ್ರಂಥಗಳೇನಿವೆ ಅದಕ್ಕೆ ಜಯತೀರ್ಥರ ಟೀಕಾ ಅಂತ ಏನಿದೆ, ಆ ಟೀಕೆಗಳಿಗೆ ಭಾವಬೋಧ ಅನ್ನುವ ಗ್ರಂಥಗಳನ್ನು ಬರೆದವರು. ಆದ್ರಿಂದ ಅವರನ್ನ ರಘುತ್ತಮ ತೀರ್ಥರು ಅಂತ ಕರೀತಾರೆ, ಭಾವಬೋಧಕಾರರು ಅಂತ ಕೂಡ ಕರೀತಾರೆ. ಅತ್ಯಂತ ವಿಶಿಷ್ಟವಾದಂತಹ ಒಂದು ಶಕ್ತಿ ಅವರದು. ನಿಮಗೆಲ್ಲರಿಗೂ ಗೊತ್ತಿದ್ದೇ ಇದೆ, ಕೆಲವರಿಗೆ ನಮಗೆ ಗೊತ್ತಿಲ್ಲದೆ ಇರಬಹುದು. ಇವತ್ತಿಗೂ ಅವರಿಗೆ ರೋಗಗಳನ್ನು ನಿವಾರಿಸುವ ಶಕ್ತಿ ಎಷ್ಟಿದೆ ರಘುತ್ತಮ ಸ್ವಾಮಿಗಳಿಗೆ ಅಂತಂದ್ರೆ, ಅಲ್ಲಿ ಸುತ್ತಮುತ್ತ ಅನೇಕ ದನಕರುಗಳಿಗೂ ಕೂಡ ಏನಾದರೂ ಬಾಧೆ ಬಂದು ಒದಗಿದ್ರೆ ಅವರು ಪಶುವೈದ್ಯರ ಹತ್ರ ಆ ದನಕರುಗಳನ್ನು ತಗೊಂಡು ಹೋಗೋದಿಲ್ಲ. ಅಲ್ಲಿ ಬಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿಸಿ ತೀರ್ಥ ಇತ್ಯಾದಿಗಳನ್ನ ಪ್ರೋಕ್ಷಣೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ನಾನು ಕೇಳಿದ್ದೇನೆ. ಮತ್ತೆ ಅಲ್ಲಿ ಈ ತ್ರಿವಿಕ್ರಮ ದೇವರ ಸನ್ನಿಧಾನ ಇದೆ. ತ್ರಿವಿಕ್ರಮ ನವಿಕ್ರಮಂ ಗಣಯಿತು ಫಣೀ ಶಕ್ನುತೆ ತವೇಶಂ ನತವೇಪತು ಪ್ರಶಮನಂ ಪರೇ ಕಿಂ ಪುನಃ ಅಜಾಂಡ ಘನ ಭಾಂಡ ಖಂಡನ ಪಟೀಯಸಿ ಎನ್ ಮೃದು ಪ್ರದೀಪ್ತ ನಿಗಮೋಕ್ತ ಪನ್ನಕ ಶಿಖಾ ಜಗದ್ವ್ಯಾಪಿನಿ. ತ್ರಿವಿಕ್ರಮನೇ, ಈಶನೇ, ಒಡೆಯನೇ, ಶರಣಾಗತರು ಯಾರೇ ಇದ್ದರೆ ಅವರ ಎಲ್ಲ ನಡುಕವನ್ನು ನೀನು ಪರಿಹಾರ ಮಾಡ್ತಿ. ದೈಹಿಕ ಮಾನಸಿಕ ರೋಗಗಳನ್ನು, ಅದರಿಂದ ಉಂಟಾಗಿರುವ ನಡುಕವನ್ನು ನೀನು ಪರಿಹರಿಸ್ತಿ. ನಿನ್ನ ಪರಾಕ್ರಮವನ್ನು ಎಣಿಕೆ ಮಾಡಲಿಕ್ಕೆ ಸಾಧ್ಯ ಏನು? 1000 ನಾಲಿಗೆ ಇರುವಂತಹ ಶೇಷನಿಗೆ ಅದು ಸಾಧ್ಯ ಆಗೋದಿಲ್ಲ. ಇನ್ನು ಒಂದೊಂದು ನಾಲಿಗೆ ಇರುವಂತಹ ನಮ್ಮಂಥವರಿಗೆ ಅದೇನು ಸಾಧ್ಯ ಆಗ್ತದೆ? ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿಕೊಂಡಿರುವಂತಹ ನಿನ್ನ ಆ ರೂಪ ಏನಿದೆ, ಆ ರೂಪದ ಒಂದು ಪಾದದ ಉಗುರಿನ ತುದಿ ಅದು ಈ ಬ್ರಹ್ಮಾಂಡವನ್ನು ಭೇದಿಸಿತು. ಆ ತ್ರಿವಿಕ್ರಮ ಎಲ್ಲ ಕಡೆ ವ್ಯಾಪಿಸಿಕೊಂಡಲ್ಲ, ವ್ಯಾಪಿಸಿಕೊಂಡಾಗ ಅವನ ಪಾದದ ಉಗುರಿನ ತುದಿ ಬ್ರಹ್ಮಾಂಡವನ್ನು ಭೇದಿಸಿತು. ಅದು ಆ ಬ್ರಹ್ಮಾಂಡ ಅಂದ್ರೆ ಅದೊಂದು ಮಣ್ಣಿನ ಪಾತ್ರೆ. ಮಣ್ಣು ಅಂದ್ರೆ ಕೇವಲ ಮಣ್ಣಲ್ಲ, ಪಂಚಮಹಾಭೂತಗಳಿಂದ ಹುಟ್ಟಿದ್ದು ಅಂತ ಅರ್ಥ. ಅದನ್ನ ನಿನ್ನ ಪಾದದ ಉಗುರು ಭೇದಿಸಿತು. ಹೀಗಿರುವಾಗ ಬ್ರಹ್ಮಾಂಡವನ್ನೇ ಭೇದಿಸುವ ಶಕ್ತಿ ಅದಕ್ಕಿದೆ ಅಂತಂದ ಮೇಲೆ ಅದರ ಶಕ್ತಿಯನ್ನು ನಾವೇನಂತ ವರ್ಣನೆ ಮಾಡೋದು? ಈ ತ್ರಿವಿಕ್ರಮ ಅಂತ ಹೀಗಿದೆಯಲ್ಲ, ಈ ತ್ರಿವಿಕ್ರಮ ಅಂತಂದ್ರೆ, ವಿಕ್ರಮ ಅಂತಂದ್ರೆ ಏನು? ಸಂಸ್ಕೃತದಲ್ಲಿ ಶಬ್ದ ನೋಡಿದರೆ ವಿಕ್ರಮ ಅಂದ್ರೆ ಹೆಜ್ಜೆ ಅಂತ ಅರ್ಥ. ಕ್ರಮ ಅಂತಂದ್ರೆ ಒಂದು ಸ್ಟೆಪ್ ಅಂತ ಅರ್ಥ. ಹೆಜ್ಜೆ ಅಂದ್ರೆ ಬರೇ ಹೆಜ್ಜೆನೇ ಅಲ್ಲ, ಒಂದು ಸ್ಟೆಪ್, ಒಂದು ಉಪಕ್ರಮ. ಉಪಕ್ರಮ ಅಂತ ಹೇಳಿ ನಮ್ಗೆ ಹೆಚ್ಚು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಒಂದು ಆಲೋಚನೆ, ಒಂದು ಉಪಕ್ರಮ. ಇವನು ತ್ರಿವಿಕ್ರಮ. 3 ಹೆಜ್ಜೆಗಳನ್ನು ತಗೊಂಡವನು. 3 ಹೆಜ್ಜೆಗಳಿಂದ ಒಂದು ಆಕಾಶವನ್ನ, ಒಂದು ಭೂಮಿಯನ್ನ, ಮತ್ತೊಂದು ಪಾದದ ಮೂಲಕ ಬಲಿಚಕ್ರವರ್ತಿಯನ್ನು ಅವನು ಗಮನಿಸಿದವನು ಅಂತ ಈಗ ನಮಗೆ ಗೊತ್ತಿದೆ. ಇದನ್ನ ವಿಷ್ಣು ಸೂಕ್ತದಲ್ಲಿ ತ್ರೀಣಿ ಪದ ವಿಚಕ್ರಮೆ ವಿಷ್ಣು ಗೋಪಾ ಅದಾಭ್ಯ ಅಂತ ವರ್ಣನೆ ಮಾಡ್ತಾರೆ. ತ್ರೀಣಿ ಪದ ವಿಚಕ್ರಮೆ, ಇವನು 3 ಪಾದಗಳನ್ನು ಇಟ್ಟ. 3 ಪಾದಗಳನ್ನು ಇಟ್ಟು
ಜಗತ್ತನ್ನು ಆಳೆದ. ಈ ತ್ರಿವಿಕ್ರಮ ಅನ್ನೋ ಶಬ್ದ. ಹಾಗೆ ಕೆಲವು ಕಡೆ ಅದನ್ನು ವಿಕ್ರಮ ಅಂತ ಕೂಡ ಭಗವಂತನಿಗೆ ಕರೀತಾರೆ. ವಿಕ್ರಮ ಕ್ರಮ ಅಂತ ವಿಷ್ಣು ಸಹಸ್ರನಾಮನೇ ಇದೆ. ಮತ್ತೆ ಕೆಲವು ಕಡೆ ಹೋಮಾನ ಮಂತ್ರದಲ್ಲಿ ಉರುಕ್ರಮಸ್ಯ ಸಹಿ ಬಂಧು ರಿತ್ಥಾ ವಿಷ್ಣು ಪದೇಪ ರಮೆ ಮಧ್ವ ಉತ್ಸಾಹ ಉರುಕ್ರಮ ಅಂತ ಕರೀತಾರೆ. ವಸ್ತುತಃ ಉರುಕ್ರಮ ಅಂದ್ರು, ತ್ರಿವಿಕ್ರಮ ಅಂದ್ರು, ವಿಕ್ರಮ ಅಂದ್ರು ಎಲ್ಲ ಶಬ್ದಕ್ಕೂ ಅರ್ಥ ಒಂದೇ. ಉರುಕ್ರಮ ಅಂತಂದ್ರೆ ಉರು ಅಂದ್ರೆ ಬಹಳ ಅಂತ ಅರ್ಥ. ಬಹಳ ಹೆಜ್ಜೆ ಇಟ್ಟವನು. ವಸ್ತುತಃ ಭಗವಂತ 3 ಹೆಜ್ಜೆ ಇಟ್ಟದ್ದಲ್ಲ, 3 ಹೆಜ್ಜೆ ಇಟ್ಟದ್ದು ಆವಾಗ. ಅವನು ಇಟ್ಟ ಹೆಜ್ಜೆಗಳು ಅನೇಕ ಇವೆ. ಅದರಲ್ಲಿ ಆ ಸಂದರ್ಭದಲ್ಲಿ ನಾವು ನೋಡಿದ ಹೆಜ್ಜೆಗಳು 3. ಭಗವಂತನಿಗೆ ಒಂದು ತಲೆ ಅಂತಂದ್ರೆ ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಅವನಿಗೆ ಒಂದು ತಲೆ ಇತ್ತು. ರಾಮಾವತಾರದಲ್ಲಿ 2 ಕೈ ಇದ್ದವು, ಕೃಷ್ಣಾವತಾರದಲ್ಲಿ 4 ಕೈಗಳಿದ್ದವು ಅಂತ ವರ್ಣನೆ ಮಾಡ್ತಾರೆ. 4 ಅಂದ್ರೆ 4 ಅಲ್ಲ, ಅದು ಅನಂತ ಕೈಗಳಿವೆ. ಹಾಗೆ ತ್ರಿವಿಕ್ರಮ ಅಂದ್ರೂ ಕೂಡ ಉರುಕ್ರಮ ಅಂತಾನೆ ಅರ್ಥ, ಅನಂತ ವಿಕ್ರಮ ಅಂತಾನೆ ಅವನ ಮಹಿಮೆ ಇದೆ. ಅದು ಋಗ್ವೇದದಲ್ಲೇ ವಿಷ್ಣುರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ಮಮೇ ರಜಾಹಾಂಸಿ ಯೋ ಅಸ್ಕಭ ಯದುತ್ತಾರಂ ಸದಸ್ಥಂ ವಿಚಕ್ರಮಾಣಸ್ತ್ರೇಧೋರು ಗಾಯ ಅಂತ ಋಗ್ವೇದ ಅವನು ವರ್ಣನೆ ಮಾಡ್ತೀವಿ. ಪರಮಾತ್ಮನ ಆ ಮಹಿಮೆಗಳನ್ನು ಯಾರು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ? ಕಃ ಪ್ರವೋಚಂ, ಯಾರು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ, ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ? ಅದನ್ನು ಪ್ರವಚನ ಮಾಡೋದೇನಿದೆ? ಇದು ಭೂಮಿಯಲ್ಲಿದ್ದ ಧೂಳಿನ ಕಣಗಳನ್ನ ವರ್ಣನೆ ಮಾಡಲಿ ಮುಗಿಸ್ಲಿಕ್ಕೆ ಸಾಧ್ಯನಾ? ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ಭಗವಂತನ ಮಹಿಮೆಗಳನ್ನು ಕೂಡ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನ ವರ್ಣನ ಇದೆ. ವಿಚಕ್ರಮಾಣ, ಇವನು ಮೇಲೆ ಹೆಜ್ಜೆ ಇಟ್ಟ, ಕೆಳಗೆ ಹೆಜ್ಜೆ ಇಟ್ಟ. ವಿಚಕ್ರಮಾಣ ಅಂದ್ರೆ ವಿಕ್ರಮ. ವಿಚಕ್ರಮಾಣ ತ್ರೇಧಾ ವಿಚಕ್ರಮಾಣ, 3 ರೀತಿಯಾಗಿ ಹೆಜ್ಜೆ ಇಟ್ಟ. ಅವನನ್ನೇನು ಕರೀತಾರೆ ಅಂದ್ರೆ ಉರುಗಾಯ ಅಂತ ಕರೀತಾರೆ. ಇದೊಂದು ವಿಶಿಷ್ಟವಾದ ಹೆಸರು. ಉರುಭಿಹಿ ಬ್ರಹ್ಮಾದಿಭಿಹಿ ಗೀಯತೆ ಇತಿ ಉರುಗಾಯ. ನಮ್ಮಂಥ ಸಾಮಾನ್ಯರಾದವರು ಸ್ತೋತ್ರ ಮಾಡಿದ್ರು ಸ್ವೀಕಾರ ಮಾಡ್ತಾನೆ. ಈ ಎಲ್ಲಾದ್ರೂ ಪುರಾಣದಲ್ಲಿ ಇಂಥವರೊಬ್ರು ನಮ್ಮಂಥವ್ರು ಯಾರ್ದೋ ಆಚಾರ ಹೆಸರು ಹೇಳಿ ಇವರು ನಿನ್ನನ್ನು ಸ್ತೋತ್ರ ಮಾಡಿದ್ದಾರೆ ಅಂತ ಎಲ್ಲಿ ಹೇಳೋದಿಲ್ಲ. ನಮ್ಮಂಥವ್ರನ್ನು ಏನು ಸ್ತೋತ್ರ ಮಾಡೋದಿದೆ? ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಬ್ರಹ್ಮ ಅವನನ್ನು ಈಗ ಪ್ರಶ್ನೆ ಮಾಡಿದ, ಇವನು ಉತ್ತರ ಕೊಟ್ಟ ಅಂತ ಏನಾದ್ರು ಪುರಾಣದಲ್ಲಿ ಉಲ್ಲೇಖ ಮಾಡ್ತಿರ್ತಾರೆ. ಗುರುಗಳಾದ ಬ್ರಹ್ಮಾದಿಗಳಿಂದ ಅವನು ಸಂಗೀತರಾದವನು. ಅವನ ಮಹಿಮೆಗಳನ್ನು ಅವರು ಹಾಡಿ ಹೊಗಳಿದ್ದಾರೆ. ಇದು ಅಲ್ಲಿಯ ಒಂದು ಅರ್ಥ. ಮುಂದೆ ನಾವು ನೋಡೋದೇನಿದೆ, ವೃದ್ಧಾಚಲೇಶ್ವರ ಅಂತ ಒಂದು ಕ್ಷೇತ್ರ. ಅದು ಕೂಡ ಈಶ್ವರನ ಕ್ಷೇತ್ರವೇ. ವೃದ್ಧಾಚಲ ಕೃತಾವಾಸ ಸದ್ಯೋಜಾತ ಸ್ತ್ರಿಲೋಚನ ಅದ್ಯೈವ ಜ್ಞಾನನಯನಂ ವರ್ಧಯತು ಅಚಲಂ ಮಯಿ. ವೃದ್ಧಾಚಲ ಕ್ಷೇತ್ರದಲ್ಲಿರುವಂತಹ ಈ ಮುಕ್ಕಣ್ಣನಾದ ಶಿವ, ಅವನಿಗೆ ಸದ್ಯೋಜಾತ ಅಂತ ಹೆಸರು. ಕೂಡಲೇ ಹುಟ್ಟಿದವನು ಅಂತ ಒಂದು ಅರ್ಥ ಅದಕ್ಕೆ. ಅವನು ನನಗೇನು ಮಾಡಬೇಕು? ತಾನು ಕೂಡಲೇ ಹುಟ್ಟಿದವನಾದ್ರಿಂದ ಅದ್ಯೈವ, ಈಗಲೇ ಅವನು ಬಹಳ ನಿಧಾನವಾಗಿ ನಮ್ಮಂತೆ 7-8 ತಿಂಗಳು ಗರ್ಭದಲ್ಲಿದ್ದು ಆಮೇಲೆ ಹುಟ್ಟಿದವನಲ್ಲ, ಕೂಡಲೇ ಹುಟ್ಟಿದವನು. ಇವತ್ತು ಕೂಡ ನನ್ನ ಪ್ರಾರ್ಥನೆಯನ್ನು ಅವನು ಸ್ವೀಕಾರ ಮಾಡಿ ಏನೂ ವಿಳಂಬ ಇಲ್ಲದೆ ಅವನು ನನಗೆ ಜ್ಞಾನವನ್ನು ಕೊಡಲಿ ಅಂತ ಅವನ ಪ್ರಾರ್ಥನಾ ಇದೆ. ಜ್ಞಾನನಯನಂ, ಜ್ಞಾನದ ದೃಷ್ಟಿಯನ್ನು ನನ್ನಲ್ಲಿ ಅವನು ಊರ್ಜಿತಗೊಳಿಸಲಿ. ಹರಾಯ ಭಜಕಾನಿಷ್ಠ ಹರಾಯ ಪುರವೈರಿಣೆ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಈ ಹರ ಅಂತ ಶಬ್ದ ನಾವು ಕೇಳ್ತೀವಲ್ಲ, ಹರ ಅನ್ನೋ ಶಬ್ದಕ್ಕೂ ಹರಿ ಅನ್ನೋ ಶಬ್ದಕ್ಕೂ ಅರ್ಥ ಒಂದೇ, ಪಾಪ ಪರಿಹಾರ ಮಾಡುವನು ಅಂತಾನೆ. ಇವರು ಇಲ್ಲಿ ನೋಡಿ, ಹರಾಯ ದುರ್ಜನರ ಸೈನ್ಯವನ್ನ, ಆ ದುರ್ಜನರ ದರ್ಪವನ್ನೆಲ್ಲ ಪರಿಹಾರ ಮಾಡುವವನು. ಸಜ್ಜನರು ಯಾರಾದರೂ ಅವನನ್ನು ಸ್ತೋತ್ರ ಮಾಡಿದರೆ ಅವರ ಅರಿಷ್ಟವನ್ನು ಪರಿಹರಿಸ್ತಾನೆ. ಮತ್ತೆ ಪುರವೈರಿ, ತ್ರಿಪುರಾಸುರನನ್ನು ನಾಶಪಡಿಸಿದ್ದಾನೆ. ಬಂಗಾರದ, ಬೆಳ್ಳಿಯ, ಕಬ್ಬಿಣದ 3 ಪಟ್ಟಣಗಳನ್ನು ಕಟ್ಟಿಕೊಂಡು ಆ 3 ಜನ ರಾಕ್ಷಸರು ಓಡಾಡ್ತಿದ್ರು. ಅವರನ್ನು ನೀವು ನಾಶಪಡಿಸಿದ್ದಾನೆ. ಅದನ್ನು ಇವನಿಗೆ ಪುರವೈರಿ ಅಂತ ಕರೀತಾರೆ. ಭವಾಯ ಭವತಿ, ಅವನು ಭವ ಅಂತ ಕರೀತಾರೆ. ಯಾಕೆಂತಂದ್ರೆ ಅವನು ಅತ್ಯಂತ, ಭವ ಅಂದ್ರೆ ಮಹಾದೇವ, ಅತ್ಯಂತ ದೊಡ್ಡ ದೇವ ಅವನು. ಶಿವ ಅಂತಂದ್ರೆ ಮಂಗಳಕರ. ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ, ಅಂಥವನಿಗೆ ನಾನು ಶಿರಸ್ಸಿನಿಂದ ನಮಸ್ಕಾರ ಮಾಡ್ತೀನಿ ಅಂತ ಅವನ ನಮಸ್ಕಾರವನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಇವೆಲ್ಲ ಕಡೆನೂ ಕೂಡ ಈ ಪುರವೈರಿ ಮೊದಲಾದದ್ದು ಬಂತಲ್ಲ. ತ್ರಿಪುರಾಸುರನನ್ನು ನಾಶಪಡಿಸಿದ ಅದು ವಿಷಯ ಬೇರೆ.
ಈ ದೇವತೆಗಳ ಪ್ರತಿಯೊಂದು ಲೀಲಾ ಕೂಡ ನಮಗೂ ಸಂಬಂಧಪಟ್ಟಿರ್ತದೆ. ನಮಗೂ 3 ತ್ರಿಪುರಗಳಿವೆ. ಒಳಗಿನ ಸ್ವರೂಪ ದೇಹ ಇದೆಯಲ್ಲ, ಆ ಸ್ವರೂಪ ದೇಹಕ್ಕೆ ಆವರಕವಾಗಿ ಲಿಂಗದೇಹ, ಅನಿರುದ್ಧ ದೇಹ ಮತ್ತು ಭೌತ ದೇಹ ಅನ್ನೋ 3 ದೇಹಗಳಿವೆ. ಆ 3 ದೇಹಗಳನ್ನು ನಾಶಪಡಿಸಿ ಮುಕ್ತಿಯನ್ನು ಕೊಡಬೇಕಾದವರಲ್ಲಿ ಅವನು ಕೂಡ ದೊಡ್ಡ ಪಾತ್ರ ಇದೆ. ಹೀಗೆ ಪುರವೈದಿ ಅನ್ನೋದು ನಮಗೆ ಸಂಬಂಧಪಟ್ಟಂತೆ ಹೀಗೆ. ಅಂಥ ಶಿವನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಈ ವೃದ್ಧಾಚಲ ಅನ್ನೋದು ವಿಭೀಷಿತ ಅಂತ ಒಬ್ಬ ಋಷಿ. ಆ ಋಷಿ ತಪಸ್ಸಿಗೆ ಶಿವ ಮೆಚ್ಚಿ ಪ್ರತ್ಯಕ್ಷನಾದಂಥ ಸ್ಥಳ ಅದು ಈ ವೃದ್ಧಾಚಲ. ತಿರುಕೊಯ್ಲೂರು ಕ್ಷೇತ್ರದಿಂದ 60 ಕಿಲೋಮೀಟರ್ ದೂರದಲ್ಲಿದೆ ಆದಂಥದನ್ನ ವರ್ಣನೆ ಮಾಡ್ತಾರೆ. ಈ ಕಾಶಿಗಿಂತ ಮಿಗಿಲಾದದ್ದು ಈ ವೃದ್ಧಾಚಲ ಕ್ಷೇತ್ರ ಅಂತ ಅದರ ಆ ಶಾಸ್ತ್ರದ ಆ ಕ್ಷೇತ್ರದ ವರ್ಣನೆಯನ್ನು ಕೂಡ ಮಾಡ್ತಾರೆ. ಮುಂದೆ ನಾವು ನೋಡೋದು ಭೂವರಾಹನ ಕ್ಷೇತ್ರ, ಶ್ರೀಮುಷ್ಣ ಅಂತ ಕ್ಷೇತ್ರ. ವರಾಹ ವರದಂಷ್ಟಯ ಕುಟಿಲಯ ಕಠೋರಂ ರಿಪುಂ ವಿದೀರ್ಯ ಸುರಧುರ್ಯಗಾಂ ನಿಜ ಪದಾರ ವಿಂದಾನುಗಾಂ ಉಪೇತ್ಯ ಸುಖಚಿತ್ತನು ಸರಸಲೀಲಯಾಲಿಂಗತಾಂ ಸಿತಾಂಗ ಭಜತಾಂ ಗತೆ ವಿಹರಸಿಹ ಪುಣ್ಯಸ್ಥಲೆ. ಈ ವರಾಹ ಸಿತಾಂಗ, ಇವನು ಶುದ್ಧವಾದ ಬಿಳಿ ಬಣ್ಣ ಇದ್ದವನು. ಸುತಃ ವರಾಹನಿಗೆ ಶ್ಯಾಮ ಸುದರ್ಶನ ದರಾಭಯ ಸದ್ವರೇತಃ ಅಂತೇಳಿ ಆಚಾರ್ಯರ ತಂತ್ರಸಾರದಲ್ಲಿ ನೀಲವಾದ ಶರೀರ ಇದ್ದವನು ಅಂತ ವರ್ಣನೆ ಮಾಡ್ತಾರೆ. ನೀಲವಾದ ಶರೀರವೂ ಅವನಿಗಿದೆ, ಬಿಳಿ ಬಣ್ಣದ ಶರೀರವೂ ಅವನಿಗಿದೆ. ಶ್ವೇತವರಾಹ ಕಲ್ಪ, ಈಗ ನಾವು ನೋಡ್ತಿರೋದು ಶ್ವೇತವರಾಹ ಕಲ್ಪ ಇದೆ. ಇವತ್ತಿನ ಈ ಚತುರ್ಮುಖ ಬ್ರಹ್ಮನ ಈ ಹಗಲು ಈಗ ನಾವು ನಡೀತಾ ಇರೋದು. ಚತುರ್ಮುಖ ಬ್ರಹ್ಮನಿಗೆ ಈಗ 50 ವರ್ಷಗಳು ಆಗಿ ಹೋಗಿವೆ. 51ನೇ ವರ್ಷದಲ್ಲಿ ಮೊದಲನೇ ತಿಂಗಳಿನಲ್ಲಿ ಮೊದಲನೇ ದಿನ ಈಗ ನಡೆದಿದೆ. ಆ ಮೊದಲನೇ ದಿನಕ್ಕೆ ಹಗಲು, ಅದು ಹಗಲು ನಡೆದಿದೆ ಈಗ. ಆ ಹಗಲಿಗೆ ಶ್ವೇತವರಾಹ ಕಲ್ಪ ಅಂತ ಹೆಸರು. ಯಾಕೆಂದ್ರೆ ಶ್ವೇತವರಾಹ ಅಲ್ಲಿ ಕಾಣಿಸಿಕೊಂಡಿದ್ದರಿಂದ ಅಂತ ವರಾಹ ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ಇವನು ಎಲ್ಲ ಜಗತ್ತಿಗೂ ಕೂಡ ನೆಲೆಯಾದವನು, ಗತಿಯಾದವನು, ದೇವತೆಗಳಿಗೆ ನಾಯಕನಾದವನು. ನಿನ್ನ ಆ ಕೋರೆ ಹಲ್ಲಿನ ಮೇಲೆ, ಈ ಕೋರೆ ಹಲ್ಲಿನಿಂದ ಹಿರಣ್ಯಾಕ್ಷನನ್ನು ನೀನು ಸಂಹರಿಸಿದೆ. ನಿನ್ನ ಈ ಭೂಮಿಯನ್ನ, ಭೂದೇವಿಯನ್ನ ನಿನ್ನ ಬಳಿಗೆ ಸ್ವೀಕರಿಸಿ ಅವಳನ್ನು ಎತ್ತಿ ಹಿಡಿದಿದ್ದೆ. ನಾನು ನಿನ್ನೆ ಹೇಳಿದಂತೆ ಈ ನಾವು ವಾಸವಾಗಿರುವ ಭೂಗೋಳ ಏನಿದೆ, ಇದಕ್ಕೆ ಅಭಿಮಾನಿನಿ ದೇವತೆ ಒಬ್ಬಳಿದ್ದಾಳೆ. ಇವಳು ನರಕಾಸುರನ ತಾಯಿ. ಇವಳಿಗೂ ಕೂಡ ಪರಮಾತ್ಮನೇ ಪತಿ. ಇವಳು ಒಳಗಿರುವಂತಹ ಭೂದೇವಿ ಇದ್ದಾಳೆ, ಅವಳು ಲಕ್ಷ್ಮೀದೇವಿ ಒಂದು ರೂಪ. ಅವಳಿಗಂತೂ ಪರಮಾತ್ಮ ಪತಿಯೇ. ಹೀಗೆ ಆ ಭೂದೇವಿಯನ್ನು ನೀನು ಆಲಿಂಗಿಸಿ ಈ ಪುಣ್ಯಕ್ಷೇತ್ರದಲ್ಲಿ, ಈ ಶ್ರೀಮುಷ್ಣ ಅನ್ನುವ ಪುಣ್ಯಕ್ಷೇತ್ರದಲ್ಲಿ ನೀನು ವಾಸಿಸಿಕೊಂಡಿದ್ದೆ. ಈ ನಾವು ಮೊನ್ನೆ ದಿವಸ ಹಿರಣ್ಯ ಕಶಿಪು ಅನ್ನೋ ಶಬ್ದದ ಅರ್ಥ ಹೇಳಿದೆ. ಕಶಿಪು ಅಂತಂದ್ರೆ ಆಸನ, ಮಂಚ, ಈ ಪರ್ಯಂಕ, ಪಲ್ಲಂಗ ಅಂತೆಲ್ಲ ಕರೀತಾರಲ್ಲ, ಆ ಹಂಸತೂಲಿಕಾ ಕಲ್ಪ ಮೊದಲಾದದ್ದು, ಅದಕ್ಕೆ ಕಶಿಪು ಅಂತ ಕರೀತಾರೆ. ಅವನ ಸಂಪತ್ತು ಎಷ್ಟು ಅಂತಂದ್ರೆ ಬಂಗಾರದ ಹಾಸಿಗೆ ಮೇಲೆ ಕೂತ್ಕೊಂಡು ವಿಹರಿಸ್ತಿದ್ದವನು. ಅವನು ಹಿರಣ್ಯ ಕಶಿಪು. ನರಸಿಂಹನ ಮೂಲಕ ಸಂಹೃತ ಆದವನು. ಇಲ್ಲಿ ಈಗ ಹಿರಣ್ಯಾಕ್ಷನನ್ನೇನು ನೋಡ್ತಾ ಇದ್ದೀವಲ್ಲ, ಈ ಹಿರಣ್ಯಾಕ್ಷ ಅವನ ತಮ್ಮ ವರಾಹ ರೂಪದ ಭಗವಂತನಿಗೆ ಇವನು ಬಲಿಯಾದವನು. ಹಿರಣ್ಯಾಕ್ಷ ಅಂದ್ರೆ ಏನು? ಅಕ್ಷ ಅಂದ್ರೆ ಕಣ್ಣು. ಬಂಗಾರದ ಮೇಲೆ ಯಾವತ್ತೂ ಕಣ್ಣು, ಒಂದು ಸಂಪತ್ತಿನ ಮೇಲೆ ಕಣ್ಣು. ಕಣ್ಣು ಅಧ್ಯಾತ್ಮ ಧರ್ಮದ ಬಗ್ಗೆ ಏನು ದೃಷ್ಟಿ ಇಲ್ಲ. ಬಂಗಾರದ ಬಗ್ಗೆ, ಸಂಪತ್ತಿನ ಬಗ್ಗೆ, ಅದು ಮತ್ತೊಬ್ಬರ ಸಂಪತ್ತಿನ ಬಗ್ಗೆ ಕಣ್ಣು. ಅದಕ್ಕಾಗಿ ಅವನು ಹಿರಣ್ಯಾಕ್ಷ. ಅವನು ಹಿರಣ್ಯ ಕಶಿಪು. ಕಶಿಪು ಅಂದ್ರೆ ಆಸನ, ತಲೆದಿಂಬು, ಮಂಚ, ಹೀಗರ್ಥ. ಇದು ಈ ವರಾಹ ರೂಪಿಯಾದ ಭಗವಂತನ ಒಂದು ಮಹಿಮಾ. ಈ ವರಾಹ ರೂಪಿಯಾದ ಭಗವಂತನ ಬಗ್ಗೆ ನಾವು ಕೆಲವು ಸಂಗತಿಗಳನ್ನ ತಿಳ್ಕೊಳ್ಬೇಕು. ಅದೆಲ್ಲ ಕೆಲವು ಹಿಂದೆ ಹೇಳಿದ್ದೆ. ಈ ಓಂಕಾರ ಇದೆಯಲ್ಲ, ಓಂಕಾರದಲ್ಲಿ ಅ, ಉ, ಮ, ನಾದ, ಬಿಂದು, ಕಲ, ಶಾಂತ, ಅತಿಶಾಂತ ಅಂತ 8 ಅವಯವ ಇವೆ. ಆ ಉಳಿದದ್ದು 8 ಅವಯವಗಳನ್ನ ನಮಗೆ ಗ್ರಹಣ ಮಾಡ್ಲಿಕ್ಕಾಗೋದಿಲ್ಲ. ಅದು ತೋರಿಸ್ರೆ ಹೇಗೆ? ಈಗ ಅ, ಉ, ಮ ಇಷ್ಟನ್ನು ಸೇರಿಸಿದ್ರೆ ಅದು ಗುಣಸಂಧಿ ಆಗ್ತದೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮೊದಲಾದ ಸಂಧಿಗಳಿವೆ. ಅ, ಉ ಎರಡು ಸೇರಿಸಿಬಿಟ್ರೆ ಓ ಆಗ್ತದೆ. ಉದಾಹರಣೆಗೆ ಗುಣ ಪ್ಲಸ್ ಉತ್ತಮ, ಗುಣೋತ್ತಮ. ಆ ಥರ ಅ, ಉ ಪ್ಲಸ್ ಓ, ಮ ಸೇರಿಸ್ಬಿಟ್ರೆ ಓಂ. ಈಗ ಅ, ಉ, ಮ ಈ 3 ನಮ್ಗೆ ಗೊತ್ತಾಗ್ತದೆ. ಮುಂದೆ ನಾದ, ಕಲ,
ಬಿಂದು, ಶಾಂತ, ಅತಿಶಾಂತ, ಅದೇನು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅದಿರಲಿ, ಅಂತೂ ಓಂಕಾರಕ್ಕೆ 8 ಭಾಗಗಳಿವೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ತಂತ್ರಸಾರದಲ್ಲಿ. ನಾವೀಗ ಆ 8 ಪೈಕಿ 3 ತಿಳ್ಕೊಳ್ಳಿಕ್ಕೆ ಶಕ್ತರು. ಅ, ಉ, ಮ. ಅಕಾರದಿಂದ ಕೃಷ್ಣವಾಚ್ಯ, ಉಕಾರದಿಂದ ರಾಮವಾಚ್ಯ, ಮಕಾರದಿಂದ ನರಸಿಂಹವಾಚ್ಯ, ನಾದದಿಂದ ಈ ವರಾಹವಾಚ್ಯ. ಓಂಕಾರದಲ್ಲಿರುವ 8 ಅವಯವಗಳ ಪೈಕಿ ಅ, ಉ, ಮ, ನಾದ, ಅದಕ್ಕೆ ಈ ವರಾಹ ರೂಪಿಯಾದ ಭಗವಂತ ವಾಚ್ಯ. ಇದನ್ನ ಓಂ ತತ್ಸತ್ ಪ್ರಣವಕಲ್ಪ ಅಥವಾ ಯತಿ ಪ್ರಣವಕಲ್ಪ, ಸನ್ಯಾಸಿಗಳಿಗೆ ಉತ್ತರಾಧಿಕಾರ ಕೊಟ್ಟು ಅವ್ರನ್ನ ಸನ್ಯಾಸಿ ದೀಕ್ಷೆ ಕೊಟ್ಟು ಗುರುವಾದವನು ಅವನಿಗೇನು ಉಪದೇಶ ಮಾಡಬೇಕು ಅಂತ ಹೇಳುವ ಒಂದು ಶಾಸ್ತ್ರ ಇದೆ. ಆಚಾರ್ಯರು ಅದನ್ನ ಯತಿ ಪ್ರಣವಕಲ್ಪ ಅಥವಾ ಓಂ ತತ್ಸತ್ ಪ್ರಣವಕಲ್ಪ ಅಂತ ಅದಕ್ಕೆ ಕರೀತಾರೆ. ಅದರಲ್ಲಿರೋ ಶ್ಲೋಕ ಇದೆ. ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹ ವಿಷ್ಣುರೇವಚ ಪರಂಜ್ಯೋತಿ ಪರಬ್ರಹ್ಮ ವಾಸುದೇವ ಇತಿ ಕ್ರಮ. ಮುಂದಿನ ಬಿಟ್ಬಿಡೋಣ. ಅಕಾರಾದೇಹೇ ತಥಾ ಅತಿಶಾಂತಸ್ಯ ವಾಚಕಾಹ. ಅಕಾರಾದೇಹೆ ಅ, ಉ, ಮ, ನಾದ, ಇವಕ್ಕೆ ಕ್ರಮವಾಗಿ ಕೃಷ್ಣ, ರಾಮ, ನರಸಿಂಹ, ವರಾಹ ಇವರು ವಾಚ್ಯರಾಗಿದ್ದಾರೆ. ಹೀಗೆ ವರಾಹ ರೂಪಿಯಾದ ಭಗವಂತ ನಾದ ಶಬ್ದದಿಂದ, ನಾದ ಅನ್ನೋದ್ರಿಂದ ವಾಚ್ಯನಾಗಿದ್ದಾನೆ. ಓಂಕಾರದ ಒಂದು ಅವಯವ ಅದು. ಆ ನಾದವನ್ನು ಹೇಗೆ ಹೇಳಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಮಗೆ ಗೊತ್ತಾಗೋದು ಅ, ಉ, ಮ ಮತ್ತು ಇಷ್ಟು ಮಾತ್ರ. ಅಂತೂ ಅದರಿಂದ ವಾಚ್ಯನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಮತ್ತೊಂದು ಅವನ ಮಹತ್ವ ಏನು ಅಂತಂದ್ರೆ, ಈಗ ಈ ವೇದಗಳನ್ನ ಅಧ್ಯಯನ ಮಾಡ್ತೀವಲ್ಲ ನಾವು, ವೇದಗಳನ್ನು ಅಧ್ಯಯನ ಮಾಡುವಾಗ ನಮಗೀಗ ಸಾಮಾನ್ಯವಾಗಿ ವೇದಾಧ್ಯಯನವೇ ಕಣ್ಣಿಗೆ ಬೀಳೋದು, ಕಿವಿಗೆ ಬೀಳೋದು ಬಹಳ ಅಪರೂಪ ಆಗಿದೆ. ಅದರಲ್ಲೂ ವೇದದಲ್ಲಿ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ ಅಂತೆಲ್ಲ ವಿಭಾಗಗಳಿವೆ. ಜಟಾಪಾಠ, ಘನಪಾಠ ಅಂತ ಹೀಗೆಲ್ಲ. ಆ ವಿಭಾಗಗಳಂತೂ ನಮ್ಮಂಥವ್ರು ಯಾರಿಗೂ ಕೂಡ ಕಣ್ಣಿಗೆ ಬೀಳೋದು ಬಹಳ ಕಡಿಮೆ. ಅದನ್ನು ಓದಿದಂಥ ವಿದ್ವಾಂಸರಿಗೆ ಮಾತ್ರ ಅದು ಗೊತ್ತಿರ್ತದೆ. ಈಗ ನಮಗೆ ಗೊತ್ತಿರುವಂತೆ ಪೂಜ್ಯಾಯ ರಾಘವೇಂದ್ರಾಯ, ಈಗ ಯಾವುದೇ ಶ್ಲೋಕ ನಾವು ಹೇಳಿದರೆ ಆ ಪದಗಳನ್ನು ಛೇದ ಮಾಡ್ತೀವಲ್ಲ, ಬೇರ್ಪಡಿಸ್ತೀವಲ್ಲ, ಅದಕ್ಕೆ ಪದಚ್ಛೇದ ಅಂತ ಕರೀತಾರೆ. ವೇದದಲ್ಲಿ ಅದನ್ನು ಪದಪಾಠ ಅಂತ ಕರೀತಾರೆ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಮೃತ್ಯುಜಂ, ಈ ಪೂರ್ತಿ ಹೇಳಿದ್ರೆ ಸಂಹಿತ ಇದೆ. ಅಗ್ನಿಮೀಳೆ ಅಂತಿದೆಯಲ್ಲ, ಅಗ್ನಿಂ ಈಳೆ, ಅಗ್ನಿ ಪುರೋಹಿತಂ ಯಜ್ಞಸ್ಯ ದೇವಂ ಮೃತ್ಯುಜಂ ಅಂತಲ್ಲಿದೆ. ದೇವಂ ಮೃತ್ಯುಜಂ ಪದಗಳನ್ನ ಭಿನ್ನ ಭಿನ್ನವಾಗಿ ತೋರಿಸಿಕೊಟ್ರೆ ಅದು ಪದಚ್ಛೇದ ಅಂತ ಕರೀತಾರೆ. ಉಳಿದ ಬೇರೆ ಶ್ಲೋಕಗಳಿಗೆ ವೇದದಲ್ಲಿ ಅದನ್ನು ಪದಪಾಠ ಅಂತ ಕರೀತಾರೆ. ಅದು ಈ ಹಿಂದೆ ಕೂಡ ಬಂದಿದೆ. ಇಲ್ಲೊಂದು ಶ್ಲೋಕ ಬಂತಲ್ಲ, ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚನ್ ಅಂತ ಹೀಗೆಲ್ಲ. ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ ವಿಚಕ್ರಮಾಣ ಸ್ತ್ರೇಧೋರು ಗಾಯ. ವಿಚಕ್ರಮಾಣ ಸ್ತ್ರೇ ಸ ಬಂತಲ್ಲಿ, ಅದನ್ನು ತೆಗೆದು ವಿಚಕ್ರಮಾಣ ಸ್ತ್ರೇಧ ಉರುಗಾಯ ಈ ಭಿನ್ನ ಭಿನ್ನ ಮಾಡಿದ್ರೆ ಅದಕ್ಕೆ ಪದಚ್ಛೇದ ಅಂತ ಕರೀತಾರೆ. ಹೀಗೆ ಸಂಹಿತಾ ಪಾಠ ಅಂತ ಒಂದು, ಪದಪಾಠ ಅಂತ ಒಂದು, ಮುಂದೆ ಕ್ರಮಪಾಠ ಅಂತ ಒಂದು. ಆ ಕ್ರಮಪಾಠ ಅಂತಂದ್ರೆ ಅದಕ್ಕೊಂದು ಲೆಕ್ಕಾಚಾರ ಇದೆ. ವಾಸ್ತವಿಕವಾಗಿ ನಿಮಗೆ ನೀವು ಹೇಳಬೇಕು ಅಂತಂದ್ರೆ ಅದೆಲ್ಲ ಪೂರ್ಣ ನನ್ನ ಮನಸ್ಸಿನಲ್ಲೇ ಇಲ್ಲ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಅದ್ರ ಬಗ್ಗೆ ಎಲ್ಲ ವಿವರ ಇದೆ. ಅಲ್ಲಿರುವ ಶಬ್ದಗಳನ್ನ ಒಂದು ಲೆಕ್ಕಾಚಾರದಲ್ಲಿ ಮುಂದೆ ಹೇಳ್ತಾ ಹೋಗ್ಬೇಕು, ಹಿಂದೆ ಬರಬೇಕು. ಹಿಂದೆ ಬಂದು ಮೊದಲಿನ ಒಂದು ಶಬ್ದವನ್ನು ಸೇರಿಸಿ ಮುಂದೆ ಹೋಗ್ಬೇಕು, ಮೊದಲಿನ ಶಬ್ದ ಸೇರಿಸಿ ಮುಂದೆ ಹೋಗ್ಬೇಕು, ಎರಡನೇ ಮೂರನೇ ಶಬ್ದವನ್ನು ಬಿಡಬೇಕು, ಮುಗಿಸ್ಬೇಕು. ಆಮೇಲೆ ಮೊದಲನೇ ಶಬ್ದ ಬಿಟ್ಟು ಎರಡನೇ ಶಬ್ದವನ್ನು ತಗೊಂಡು ಮುಂದೆ ಹೋಗ್ಬೇಕು, ಮುಂದೆ ಮೂರನೇ ಶಬ್ದವನ್ನು ತಗೊಂಡು ಮುಂದೆ ಹೋಗ್ಬೇಕು. ಈ ತರ ಮಾಡ್ಲಿಕ್ಕೆ ಒಂದು ಕ್ರಮಪಾಠ ಅಂತ ಕರೀತಾರೆ. ಇದನ್ನೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ಈ ಸಂಹಿತಾ ಪಾಠ, ಪದಪಾಠ ಮತ್ತು ಕ್ರಮಪಾಠ ಅಂತಿದೆಯಲ್ಲ, ಇದಕ್ಕೆ ನಿಯಾಮಕರಾದ ಭಗವಂತನ ರೂಪಗಳಿವೆ. ಅದರಲ್ಲಿ ಸಂಹಿತಾ ಪಾಠಕ್ಕೆ ನಿಯಾಮಕವಾದದ್ದು ವರಾಹನ ರೂಪ, ಇದು ಮತ್ತೆ ಪದಪಾಠಕ್ಕೆ ನಿಯಾಮಕವಾದದ್ದು ವಾಮನ ರೂಪ, ಹಿಂದೆ ತ್ರಿವಿಕ್ರಮನ ಬಗ್ಗೆ ಬಂತು. ಕ್ರಮಪಾಠಕ್ಕೆ ನಿಯಾಮಕವಾದದ್ದು ನರಸಿಂಹ ರೂಪ, ಅದ್ರ ಬಗ್ಗೆನೂ ಕೂಡ ಈ ಹಿಂದೆ ನಾವು ಸಾಕಷ್ಟು ನೋಡಿದ್ದೇವೆ. ಇದನ್ನೆಲ್ಲ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಪೃಥಿವೀಸ್ತೋ ವರಾಹಸ್ತು ಸಂಹಿತಾ ದೇವತೋದಿತ ನೃಸಿಂಹಸ್ತೋಂತರಿಕ್ಷಸ್ಥಃ ಭಗವಾನ್ ದಿವಿಷ್ಠೋ ವಾಮನಶ್ಚೈವ ಸಂಪ್ರೋಕ್ತ ಪದದೇವತಾ ನೃಸಿಂಹಸ್ತೋಂತರಿಕ್ಷಸ್ಥಃ ಭಗವಾನ್ ಕ್ರಮದೇವತಾ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಅದು ಹೇಗೆ ಅಂತಂದ್ರೆ, ಪೃಥಿವೀಸ್ಥೋ ವರಾಹ, ನೋಡಿ ವರಾಹ ಎಲ್ಲಿರ್ತಾನೆ ಅಂದ್ರೆ ತನ್ನ ಪತ್ನಿಯಾದ ಪೃಥ್ವಿಯಲ್ಲೇ ಇರ್ತಾನಂತ. ತನ್ನ ಪತ್ನಿ ಆದ್ರಿಂದ ಅವಳಲ್ಲೇ ಅವನು ನೆಲೆ ಮಾಡ್ಕೊಂಡಿದ್ದಾನೆ, ಪೃಥ್ವಿ ಅಂತರ್ಯಾಮಿಯಾಗಿದ್ದಾನೆ. ಅವರಲ್ಲಿರುವಂತಹ ಈ ವರಾಹ ಸಂಹಿತಾ ಪಾಠಕ್ಕೆ ನಿಯಾಮಕ. ಆಮೇಲೆ ದ್ಯುಲೋಕದ ಅಭಿಮಾನಿ ದೇವತೆ ಒಬ್ಬರಿದ್ದಾಳೆ, ಅವಳನ್ನು ದ್ಯಾವ ಪೃಥ್ವಿಗಳನ್ನು ಸೇರಿಸಿ ಕರೀತಿರ್ತಾರೆ. ವಸ್ತುತಃ ಅವಳ ಹೆಸರು ದ್ಯಾವ ಅಲ್ಲ, ದ್ಯು, ಅವಳ ಹೆಸರು ದ್ಯು. ಆ ದ್ಯು ಅನ್ನೋ ದೇವತೆಯಲ್ಲಿ ವಾಮನ ರೂಪಿಯಾದ ಭಗವಂತ ಇದ್ದಾನೆ, ಅವನು ಪದಪಾಠಕ್ಕೆ ನಿಯಾಮಕ.
ಆಮೇಲೆ ಅಂತರಿಕ್ಷ ಲೋಕ ಅಂತ ಇನ್ನೊಂದಿದೆ. ನಾವಿರೋದು ದ್ಯೂಲೋಕ, ಆಮೇಲೆ ಅಂತರಿಕ್ಷ ಲೋಕ. ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿರ್ಬೋದು. ಭೂಲೋಕ, ಅಂತರಿಕ್ಷ ಲೋಕ, ಆಮೇಲೆ ದ್ಯೂಲೋಕ. ಈ ಅಂತರಿಕ್ಷ ಲೋಕದಲ್ಲಿ ನರಸಿಂಹರೂಪಿಯಾದ ಭಗವಂತ ಇದ್ದಾನೆ. ಅವರು ಕ್ರಮಪಾಠಕ್ಕೆ ನಿಯಾಮಕ. ಹೀಗೆ ಐತ್ರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಇವತ್ತಿನ ಈ ಭಾಗ ನಾವು ಮುಗಿಸೋದಕ್ಕಿಂತ ಮೊದಲು ಇಲ್ಲಿ ವರಾಹನ ಬಗ್ಗೆ ಬಂತಲ್ಲ, ಅವನು ವರಾಹ ಈ ಸಂಹಿತಾ ಪಾಠಕ್ಕೆ ನಿಯಾಮಕ ಅಂತ ಬಂತು. ಇವನು ಏನ್ ಮಾಡಿದ್ದಾನೆ ಅಂತಂದ್ರೆ ದೈತ್ಯರನ್ನ ನಾಶ ಮಾಡಿದ್ದಾನೆ. ಕೃತ ಭೂಭಾರ ದೈತ್ಯೇಯ ಕೃತ ವಿಶ್ವಜನಾವನ ಶಾರ್ಗಪಾಣೆ ಶರಾಣಾಂತೆ ಲಕ್ಷ್ಯಂ ಪಾಪಾನಿ ಮೇಧುನ. ಇಲ್ಲಿ ಮುಂದೆ ಬರೋದೇನಿದೆ, ಇದು ಕುಂಭಕೋಣ ಕ್ಷೇತ್ರ. ಈ ಕುಂಭಕೋಣ ಕ್ಷೇತ್ರದಲ್ಲಿ ಶಾರ್ಗಪಾಣಿ ಅಂತ ಭಗವಂತನ ವಿಗ್ರಹ ಇದೆ. ಅದಕ್ಕಿಂತ ಮೊದಲು ಈಗೇನು ಈ ಭೂವರಾಹನ ಮಹಿಮಾ ನೋಡ್ತಾ ಇದ್ದೇವೆ. ಭೂವರಾಹ ವೇದದ ಸಂಹಿತಾ ಪಾಠಕ್ಕೆ ನಿಯಾಮಕ ಅಂತ ನಾವು ನೋಡಿದ್ವಿ. ಒಂದು ಯಾವ್ದಾದ್ರು ವೇದಮಂತ್ರವನ್ನು ತಗೊಂಡ್ರೆ ಸಂಹಿತಾ ಪಾಠ ಹೇಗೆ, ಪದಪಾಠ ಹೇಗೆ, ಕ್ರಮಪಾಠ ಹೇಗೆ ಅಂತೆಲ್ಲ ನೋಡೋದು ಒಂದು ರೂಢಿ ಇದೆ. ನಾವು ಅದನ್ನು ಸಂಕ್ಷಿಪ್ತವಾಗಿ ಹೀಗೆ ನೋಡ್ಬೇಕು. ವಿಷ್ಣವೇ ನಮಃ ಅಂತ ಒಂದು ಮಂತ್ರ, ವೈದಿಕ ಮಂತ್ರ. ಇದನ್ನು ಐತರೇಯ ಉಪನಿಷತ್ ಭಾಷೆಯಲ್ಲಿ ಹೇಳ್ತಾರೆ. ವಿಷ್ಣವೇ ನಮಃ ಆಸ್ ಇಟ್ ಈಸ್ ಹೇಳಿದ್ರೆ ಅದು ಸಂಹಿತಾ ಪಾಠ. ಇದಕ್ಕೆ ವರಾಹ ನಿಯಾಮಕ. ವಿಷ್ಣವೇ ನಮಃ ಅಂತ ಶ್ನ ಅಂತಿದೆ ನೋಡಿ, ಕ್ಷ ಮತ್ತು ನಗಳ ಸಂಯುಕ್ತಾಕ್ಷರ. ಅದನ್ನು ನೀವು ನವೇ ನಮಃ ಅಂತ ಹೇಳಿದ್ರೆ ಇದು ಪದಪಾಠ. ಇದಕ್ಕೆ ನಿಯಾಮಕ ವಾಮನ. ವಿಷ್ಣವೇ ನಮಃ ವರಾಹ, ಓಂ ವಿಷ್ಣವೇ ನಮಃ ವರಾಹ. ಓಂ ನವೇ ನಮಃ ಇದು ಪದಪಾಠ. ಇದಕ್ಕೆ ವಾಮನ ನಿಯಾಮಕ. ಇನ್ನು ಕ್ರಮಪಾಠ ಅಂತ ಒಂದಿದೆ. ಅದು ಹೇಗೆ ಅಂತಂದ್ರೆ ಒಂದ್ಸರಿ ಪೂರ್ತಿ ಹೇಳಿ ಮುಗಿಸ್ಬೇಕು. ಓಂ ವಿಷ್ಣವೇ, ಮುಂದೆ ನವೇ ನಮಃ. ಇದು ನೋಡಿ ವಿಷ್ಣವೇ ಅಂತಿದೆಯಲ್ಲ, ವಿಷ್ಣವೇನಲ್ಲಿ ವಿ ಶ ಣ ಇಷ್ಟಿದೆ. ಮೊದಲನೇ ಒಂದೊಂದು ಬಿಟ್ಟು ಬರೀ ನವೇ ಅಂತ ತಗೊಂಡ್ರು. ಈಗ ನಿಮ್ಮ ಹೆಸರುಗಳನ್ನ ಮೊದಲನೇ ಒಂದು ಅಕ್ಷರ ಬಿಟ್ಬಿಟ್ಟು ಓದ್ಬಿಟ್ರೆ ಏನು ಅಂತ ಗೊತ್ತಾಗಲ್ಲ. ಬರಿಬೇಕಾದ್ರಾಗ್ಲಿ ಹೇಳ್ಬೇಕಾದ್ರೂ ಪೂರ್ತಿನೇ ಹೇಳಬೇಕು. ಭಗವಂತಂದು ಹಾಗಲ್ಲ. ಯಾವ ಅಕ್ಷರಗಳನ್ನು ನೀವು ಹೇಳಿದ್ರು ಅದೆಲ್ಲ ಅವನಿಗೆ ವಾಚಕನೇ. ಓಂ ವಿಷ್ಣವೇ ನವೇ ನಮಃ ಇದು ಕ್ರಮಪಾಠ. ಕ್ರಮಪಾಠಕ್ಕೆ ನರಸಿಂಹ ನಿಯಾಮಕ. ಈಗ ನಾವು ನೋಡಿದ್ದು ವರಾಹ ಪವಿತ್ರವ. ಹಿಂದೆ ನರಸಿಂಹನ ಬಗ್ಗೆ ನೋಡಿದ್ದೀವಿ. ಇವರು ಕ್ರಮವಾಗಿ ಸಂಹಿತ ಪದಪಾಠಕ್ಕೆ ಕ್ರಮಪಾಠಕ್ಕೆ ನಿಯಾಮಕರು. ನಾವು ನಿತ್ಯ ವಿಷ್ಣವೇ ನಮಃ ನವೇ ನಮಃ ವಿಷ್ಣವೇ ನವೇ ನಮಃ ಇಷ್ಟು ಹೇಳಿಬಿಟ್ರೆ ಎಲ್ಲಾ ವೇದಗಳನ್ನು ಕೂಡ ಸಂಹಿತಾ ಪಾಠದ ರೂಪದಲ್ಲಿ, ಪದಪಾಠದ ರೂಪದಲ್ಲಿ, ಕ್ರಮಪಾಠದಲ್ಲಿ ಓದಿದ ಫಲ ಇದೆ ಅಂತ ಐತರೇಯ ಉಪನಿಷತ್ ಭಾಷೆಯಲ್ಲಿ ಹೇಳ್ತಾರೆ. ಮುಂದೆ ನಾವು ನೋಡೋದು ಕುಂಭಕೋಣ ಕ್ಷೇತ್ರ. ಕುಂಭಕೋಣೆ ವಸಶ್ರೀಶ ಶಾರ್ಗಮಾಚ್ಛಾದಯ ಪ್ರಭೋ. ಕುಂಭಕೋಣ ಅಂತ ಕ್ಷೇತ್ರ ಇದೆ. ಅಲ್ಲಿ ಭಗವಂತ ಏನ್ ಮಾಡಿದ್ದಾನೆ ಅಂದ್ರೆ ಶಾರ್ಗ ಅಂತ ಒಂದು ಧನಸ್ಸಿದೆಯಲ್ಲ, ಅದನ್ನ ಕೆಳಗಿಟ್ಟು ಅದ್ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನಂತ ಭಗವಂತ. ಆದ್ರೂ ಕೂಡ ಕೆಳಗಿಟ್ಟು ಮಲ್ಕೊಂಡಿದ್ದಾನೆ ಅಂದ ಮಾತ್ರಕ್ಕೆ ಅವನ ಪರಿಚಯ ಜನರಿಗೆ ಆಗೋದಿಲ್ಲ ಅಂತಲ್ಲ. ಜನರಿಗೆ ಇಲ್ಲಿ ಮಲ್ಕೊಂಡಿರೋ ಭಗವಂತ ಅಂತ ಗೊತ್ತಾಗೇ ಬಿಡ್ತದೆ. ಯಾಕೆಂದ್ರೆ ಅವನು ಅನುಪಮವಾದ ಸೌಂದರ್ಯ, ಆ ಪರಿಯ ಸೊಬಗೇನಿದೆ, ಆ ಸೊಬಗನ್ನು ನೋಡಿ ಇವನು ನಾರಾಯಣ ಅಂತ ಗೊತ್ತಾಗಿಬಿಡ್ತದೆ ಅಂತ. ನೀನು ನಿನ್ನ ಲಕ್ಷಣಗಳನ್ನು ಬಚ್ಚಿಟ್ಕೊಂಡು ಅಡಗಿಸಿಕೊಂಡು ಮಲ್ಕೊಂಡಿರೋ, ಆದ್ರೂ ನಿನ್ನ ಜನರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಅವನನ್ನು ಹಾಸ್ಯ ಮಾಡ್ತಾರೆ. ಅದ್ಯಾಕೆ ಹಾಗೆ ಅಂತಂದ್ರೆ ಅಲ್ಲಿ ಸ್ಥಳ ಪುರಾಣದ ಪ್ರಕಾರ ಆ ಶಾರ್ಗ ಧನಸ್ಸಿನ ಕೆಳಗೆ ಹಾಕಿ ಮಲ್ಕೊಂಡಿದ್ದಾನಂತೆ. ಕುಂಭಘೋಣ ಅಂತ ಹೇಳ್ತಾರೆ ಆ ಪ್ರದೇಶದಲ್ಲಿ. ಅದು ಕುಂಭಘೋಣನೇ ಕುಂಭಕೋಣ ಅಂತಾಗಿದೆ ಮುಂದೆ ಅಂತ ಹೀಗೆಲ್ಲ ಅದನ್ನ ವರ್ಣನೆ ಮಾಡ್ತಾರೆ. ಹೀಗೆ ಶಾರ್ಗ ಧನಸ್ಸನ್ನು ನೀನು ಕೆಳಗೆ ಹಾಕಿ ಮಲ್ಕೊಂಡಿದ್ರು ಕೂಡ ನಿನ್ನ ಮಹಿಮೆಯ ಮೂಲಕ ಜನರು ನಿನ್ನನ್ನ ಗುರುತಿಸ್ತಾರೆ. ಕೃತ ಭೂಭಾರ ದೈತ್ಯೇಯ ಕೃತ ವಿಶ್ವಜನಾವನ ಶಾರ್ಗಪಾಣೆ ಶರಾಣಾಂತೆ ಲಕ್ಷ್ಯಂ ಪಾಪಾನಿ ಮೇಧುನ. ಭೂಮಿಗೆ ಭಾರರಾದ ದೈತ್ಯರನ್ನು ಸಂಹಾರ ಮಾಡಿದಿ ನೀನು, ಸಜ್ಜನರ ಪಾಲನೆ ಮಾಡಿದಿ. ಶಾರ್ಗಪಾಣಿ ಆದ ಭಗವಂತನೇ, ನಿನ್ನ ಕೈಯಲ್ಲಿ ಶಾರ್ಗ ಧನಸ್ಸನ್ನು ಹಿಡಿದು ಬಿಲ್ಲುಗಳ ಬಾಣಗಳನ್ನು ಹಿಡ್ಕೊಂಡಿದ್ದೀಯಲ್ಲ, ನನ್ನ ಮೇಲೆ ಪ್ರಯೋಗ ಮಾಡಬೇಡ, ನನ್ನೊಳಗಿರುವ ಪಾಪಗಳ ಮೇಲೆ ಪ್ರಯೋಗ ಮಾಡಿಬಿಡು. ನನ್ನ ವ್ಯಕ್ತಿತ್ವದಲ್ಲಿ ನಾನು ಒಬ್ಬನೇ ಇಲ್ಲ, ಪಾಪವೂ ಅಡಗಿದೆ. ಒಬ್ಬ ಸಜ್ಜನೂ ಇದ್ದಾನೆ, ಒಬ್ಬ ದುರ್ಜನೂ ಇದ್ದಾನೆ ನಮ್ಮಲ್ಲಿ. ಆ ಪಾಪ ಪುರುಷನ ಹತ್ಯೆ ಆಗಿ ಪುಣ್ಯ ಪುರುಷನ ಸ್ಥಾಪನೆ ಆಗಬೇಕಾಗಿದೆ. ನಿನ್ನ ಬಾಣದ ಗುರಿ ಆ ಪಾಪ ಪುರುಷ ಆಗಲಿ ಅಂತ ಅವನನ್ನ ಸ್ತೋತ್ರ ಮಾಡ್ತಾರೆ. ಈ ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳದಲ್ಲಿ ಕುಂಭಕೋಣವೂ ಕೂಡ. ಅದಕ್ಕೆ ಕಾಮಕೋಷ್ಣೀಪುರ ಅಂತ ಹಿಂದೆ ಕರೀತಿದ್ರಂತೆ. ಬ್ರಹ್ಮದೇವರು
ಅಮೃತದಿಂದ ತುಂಬಿದ ಒಂದು ಗಡಿಗೆ ಅಲ್ಲಿ ಇಟ್ಟಿದ್ರಂತೆ. ಅದಕ್ಕೊಂದೇನು ರಂಧ್ರ ಆಗಿತ್ತು, ಅದರಿಂದ ಅಮೃತ ಹೊರಗೆ ಬಂದಿತ್ತು, ಅದು ಆ ಪ್ರದೇಶದಲ್ಲೆಲ್ಲ ಪಸರಿಸಿತು, ಪ್ರದೇಶಕ್ಕೊಂದು ಪಾವಿತ್ರ್ಯ ಬಂತು ಅಂತ ಹೇಳ್ತಾರೆ. ಶಾರ್ಂಗಪಾಣಿ, ಕುಂಭೇಶ್ವರ, ವಾಗೀಶ್ವರ, ರಾಮಸ್ವಾಮಿ, ಚಕ್ರಪಾಣಿ, ಹೀಗೆ ಅಲ್ಲಿ ಶೈವ ದೇವಾಲಯಗಳು ಅನೇಕ ಇವೆ. ಹಾಗೆ ವಿಷ್ಣು ದೇವಾಲಯಗಳು ಕೂಡ ಅನೇಕ ಇವೆ. ವಿಜಯೇಂದ್ರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳ ಪರಮಗುರುಗಳು, ಅವರ ವೃಂದಾವನವು ಕೂಡ ಅಲ್ಲಿದೆ. ಹೀಗೆ ಕುಂಭಕೋಣ ಕ್ಷೇತ್ರದ ವರ್ಣನೆ ನಾವು ಮಾಡಿದ್ದೀವಿ. ಶಾಂಗಪಾಣಿಯ ದೇವಾಲಯ ಅಲ್ಲೇನಿದೆಯಲ್ಲ, ಶ್ರೀದೇವಿ ಭೂದೇವಿಯರು ಒಂದು ಪಾದ ಸೇವನೆ ಮಾಡ್ತಾ ಇದ್ದಾನೆ. ಅಲ್ಲಿ ರಥಾರೂಢನಾಗಿ ವೈಕುಂಠದಿಂದ ಅವನು ಬಂದಂತೆ. ಆದ್ದರಿಂದ ಗರ್ಭಗೃಹ ರಥದ ಆಕಾರದಲ್ಲಿದೆ. ಅದಕ್ಕೆ ಆನೆ ಕುದುರೆಗಳು ವಾಹನ ರೂಪದಲ್ಲಿ ಕೂಡ ಇವೆ ಅಂತ ಅದನ್ನ ವರ್ಣಿಸ್ತಾರೆ. ಅಲ್ಲಿಗೆ ಆ 43ನೇ ಶ್ಲೋಕ, ಪೂರ್ವ ಪ್ರಬಂಧದ 43ನೇ ಶ್ಲೋಕ ಮುಕ್ತಾಯ ಕಂಡಿದೆ. ಪೂರ್ವ ಪ್ರಬಂಧವು ಕೂಡ ಅಲ್ಲಿಗೆ ಮುಕ್ತಾಯ ಕಂಡಿದೆ. ವಾದಿರಾಜ ಸ್ವಾಮಿಗಳು ರಚಿಸಿದ ಆ ತೀರ್ಥ ಪ್ರಬಂಧದಲ್ಲಿ 3 ಪ್ರಬಂಧಗಳು ಇಲ್ಲಿಗೆ ಮುಕ್ತಾಯ ಕಂಡಿವೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.